ಹಾಯ್ ವೀಕ್ಷಕರೇ, ನಾನು ನಿಮ್ಮ ಆಮ್ಡೋ ಧರ್ಮಸ್ಥಳ. ವೀಕ್ಷಕರೇ, ಎಂದಿನಂತೆ ನಿಮಗಾಗಿ ಒಂದು ಸಣ್ಣ ಕವನವನ್ನು ಓದಲು ತಂದಿದ್ದೇನೆ. ಹಾಗಾದ್ರೆ ಶುರು ಮಾಡೋಣ. ಕವನದ ಶೀರ್ಷಿಕೆ ಹೆಸರು ಪ್ರಕೃತಿ. ಮಣ್ಣಿನಲ್ಲಿ ಬೆಳೆದೆವು, ಮಣ್ಣಿನ ಮಿಶ್ರಣವೇ ನಮಗೆ ಆಹಾರವು. ಮಣ್ಣಿನಲ್ಲಿ ಬೆಳೆದೆವು, ಮಣ್ಣಿನ ಮಿಶ್ರಣವೇ ನಮಗೆ ಆಹಾರವು. ನನ್ನ ತರೆಗೆಲೆಗಳೇ ನನಗೆ ಗೊಬ್ಬರವು, ನನ್ನ ತರೆಗೆಲೆಗಳೇ ನನಗೆ ಗೊಬ್ಬರವು. ನಿಮ್ಮಿಂದ ನಾನಲ್ಲ, ನನ್ನಿಂದ ನೀವು. ನಿಮ್ಮ ಉಳಿವಿಗೆ ನಾನೇ ಕಾರಣ. ಅಂದ್ರೆ ನಾನು ಕಾರಣ ಖಂಡಿತವಾಗಿ ಅಲ್ಲ, ಪ್ರಕೃತಿ ಕಾರಣ. ಪ್ರಕೃತಿ ಕಾರಣ ಇರುವುದರಿಂದ ನಾವು ಈ ಮನುಷ್ಯರು ಇಷ್ಟು ಈ ಭೂಮಿ ಮೇಲೆ ಇಷ್ಟು ವರ್ಷಗಳ ಕಾಲ ಬದುಕಲಿಕ್ಕೆ ಸಾಧ್ಯವಾಯಿತು. ಮನುಷ್ಯ ಆಧುನಿಕತೆಯಲ್ಲಿ ಎಷ್ಟೇ ಕೃತಕವಾಗಿ ಆಕ್ಸಿಜನ್ ತಯಾರಿಸುವಷ್ಟು ಮುಂದೆ ಬಂದಿರಬಹುದು. ಆದರೆ ಪ್ರಕೃತಿ ಕೊಡುವ ಅಮೂಲ್ಯವಾದ ಆಕ್ಸಿಜನ್ಗಿಂತ ಮತ್ತೊಂದಿಲ್ಲ ಅಂತ ಹೇಳ್ತಾ, ಆದಷ್ಟು ಈ ಕಾಂಕ್ರೀಟ್ ಕಾಡುಗಳನ್ನು ಕಡಿಮೆ ಮಾಡೋಣ, ಪ್ರಕೃತಿ ಮರಗಿಡಗಳನ್ನು ಬೆಳೆಸೋಣ, ಪರಿಸರ ಸ್ನೇಹಿ ಮನೆಗಳನ್ನು ಆದಷ್ಟು ಕಟ್ಟುವ ಅಲ್ಲಿ ಪ್ರಯತ್ನ ಪಡೋಣ ಅಂತ ಹೇಳ್ತಾ, ಇವತ್ತಿನ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ನಾನು ನಿಮ್ಮ ಆಮ್ಡು ಧರ್ಮಸ್ಥಳ. ಥ್ಯಾಂಕ್ ಯು, ಧನ್ಯವಾದಗಳು.